ನಮಸ್ಕಾರ. ಇವತ್ತು ನಾವೊಂದು ಅದ್ಭುತವಾದ ಪಯಣದ ಬಗ್ಗೆ ಮಾತನಾಡಲಿದ್ದೇವೆ. ತರ್ಕವೇ ಎಲ್ಲವೂ ಅಂತ ನಂಬಿದ್ದ, ಪ್ರತಿಯೊಂದನ್ನೂ ಪ್ರಶ್ನಿಸ್ತಿದ್ದ ಓರ್ವ ಯುವಕ ಇಡೀ ಜಗತ್ತೇ ಕೈಮುಗಿಯುವಂತಹ ಮಹಾನ್ ಆಧ್ಯಾತ್ಮಿಕ ನಾಯಕರಾಗಿ ಹೇಗೆ ರೂಪಾಂತರಗೊಂಡ್ರು ಅನ್ನೋದರ ಅನ್ವೇಷಣೆ ಇದು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ನಮ್ಮ ದೇಶದ ಆಧ್ಯಾತ್ಮಿಕ ಇತಿಹಾಸದ ಒಂದು ರೋಚಕ ಘಟ್ಟ. ಬನ್ನಿ, ನೇರವಾಗಿ ವಿಷಯದೊಳಗೆ ಇಳಿಯೋಣ. ಈ ಆಳವಾದ ಬದಲಾವಣೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಜಗತ್ತನ್ನೇ ನಿಬ್ಬೆರಗಾಗಿಸುವ ಮೊದಲು ಆ ಯುವಕ ಅಸಲಿಗೆ ಹೇಗಿದ್ದ ಅನ್ನೋ ಮೂಲ ಪ್ರಶ್ನೆಯಿಂದಾನೇ ಶುರು ಮಾಡಬೇಕು. ನಮ್ಮ ಇಂದಿನ ಇಡೀ ವಿಶ್ಲೇಷಣೆಯ ತಿರುಳೇ ಇದು. ಮೊದಲನೇ ಅಧ್ಯಾಯ, ಸತ್ಯದ ಶೋಧನೆ. ನರೇಂದ್ರನಾಥ ದತ್ತರ ಆರಂಭಿಕ ವರ್ಷಗಳು ಹೇಗಿತ್ತು ಅಂತ ನೋಡೋಣ. 1863ರಲ್ಲಿ ಕಲ್ಕತ್ತಾದ ಸುಶಿಕ್ಷಿತ ಕುಟುಂಬದಲ್ಲಿ ಜನಿಸಿದ ಈ ಯುವಕನ ವ್ಯಕ್ತಿತ್ವದಲ್ಲಿ ಎರಡು ತದ್ವಿರುದ್ಧ ಮುಖಗಳಿದ್ವು. ಒಂದ್ ಕಡೆ ಕುಸ್ತಿ, ಬಾಕ್ಸಿಂಗ್ ಅಂತ ಓಡಾಡ್ಕೊಂಡಿದ್ದ ಸಿಕ್ಕಾಪಟ್ಟೆ ಲವಲವಿಕೆಯ ಶಕ್ತಿಶಾಲಿ ಹುಡುಗ. ಇನ್ನೊಂದ್ ಕಡೆ ಪಾಶ್ಚಿಮಾತ್ಯ ತರ್ಕಶಾಸ್ತ್ರ ಓದಿ ದೇವರಿದ್ದಾನ, ಇದ್ರೆ ಅದಕ್ಕೆ ಪ್ರಾಯೋಗಿಕ ಪುರಾವೆ ಎಲ್ಲಿದೆ ಅಂತ ಕೇಳ್ತಿದ್ದ ತೀವ್ರ ವಿಚಾರವಾದಿ. ಅವರ ತಲೆಯಲ್ಲಿ ಸದಾ ಒಂದು ಪ್ರಶ್ನೆ ಕೊರಿಯುತ್ತಿತ್ತು: ನೀವು ದೇವರನ್ನು ಮುಖಾಮುಖಿಯಾಗೆ ನೋಡಿದ್ದೀರಾ? ಇದೇ ಪ್ರಶ್ನೆಯನ್ನು ಅವರು ಕಲ್ಕತ್ತಾದ ದೊಡ್ಡ ದೊಡ್ಡ ಗಣ್ಯರಿಗೆ, ಬ್ರಹ್ಮ ಸಮಾಜದ ನಾಯಕರಾಗಿದ್ದ ದೇವೇಂದ್ರನಾಥ ಟ್ಯಾಗೋರ್ ಅವರಿಗೂ ಕೇಳಿದ್ರು. ಆದ್ರೆ ಯಾರಿಗೂ ಈತನಿಗೆ ಒಪ್ಪಿಗೆಯಾಗುವಂಥ ಖಚಿತವಾದ ಉತ್ತರ ಕೊಡೋಕೆ ಆಗ್ಲಿಲ್ಲ. ಮುಂದಿನ ಅಧ್ಯಾಯ, ಅನುಭಾವಿಯ ಭೇಟಿ. ಇಲ್ಲೇ ನೋಡಿ ಆ ಪ್ರೇರಕ ಶಕ್ತಿ ಮತ್ತು ಪ್ರತಿರೋಧ ಎರಡೂ ಶುರುವಾಗಿದ್ದು. ಸತ್ಯದ ಬಗೆಗಿನ ಈ ಹುಡುಕಾಟ 1881ರ ಕೊನೆಯಲ್ಲಿ ನರೇಂದ್ರನಾಥನನ್ನು ದಕ್ಷಿಣೇಶ್ವರ ಕಾಳಿ ದೇವಾಲಯಕ್ಕೆ ಕರೆತಂತು. ಇಲ್ಲೇ ನೋಡಿ ಆ ಐತಿಹಾಸಿಕ ಭೇಟಿ ನಡೆದಿದ್ದು. ಹಿಂದೂ ಅನುಭಾವಿ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ತಮ್ಮ ತಲೆಯಲ್ಲಿದ್ದ ಆ ಅಂತಿಮ ಪ್ರಶ್ನೆಯನ್ನೇ ನರೇಂದ್ರನಾಥರು ಅವರ ಮುಂದಿಟ್ರು. ಅದಕ್ಕೆ ರಾಮಕೃಷ್ಣರು ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ಹೌದು, ನಾನು ನಿನ್ನನ್ನು ನೋಡುತ್ತಿರುವಂತೆಯೇ ಆತನನ್ನೂ ನೋಡುತ್ತಿದ್ದೇನೆ, ಆದರೆ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಅಂತ. ಯಾರು ಎಷ್ಟೇ ಲಾಜಿಕಲ್ ಆಗಿ ಉತ್ತರ ಕೊಟ್ಟರೂ ಒಪ್ಪದ ನರೇಂದ್ರರಿಗೆ ರಾಮಕೃಷ್ಣರ ಮಾತಿನಲ್ಲಿದ್ದ ಆ ಪ್ರಾಮಾಣಿಕತೆ ಮತ್ತು ದೃಢತೆ ತಕ್ಷಣವೇ ಅಚ್ಚರಿ ಮೂಡಿಸ್ಬಿಡ್ತು. ಆದ್ರೆ ಒಮ್ಮೆಯಲ್ಲೇ ಬದಲಾವಣೆ ಆಗ್ಬಿಡ್ತಾ? ಖಂಡಿತ ಇಲ್ಲ. ಬ್ರಹ್ಮ ಸಮಾಜದ ತರ್ಕದಲ್ಲಿಯೇ ಬೆಳೆದಿದ್ದ ನರೇಂದ್ರನಾಥರು ಆರಂಭದಲ್ಲಿ ವಿಗ್ರಹಾರಾಧನೆಯನ್ನು ಒಪ್ಪಲೇ ಇಲ್ಲ. ರಾಮಕೃಷ್ಣರು ಕಾಳಿಯನ್ನ ಪೂಜಿಸುವುದನ್ನ, ಅವರ ಭಾವಪರವಶತೆಯನ್ನ ಕೇವಲ ಭ್ರಮೆ ಅಥವಾ ಹುಚ್ಚುತನ ಅಂತಲೇ ಅನ್ಕೊಂಡಿದ್ರು. ಆದರೆ ರಾಮಕೃಷ್ಣರು ಮಾತ್ರ ನರೇಂದ್ರರ ಈ ಕೋಪಕ್ಕೆ ವಿಚಲಿತರಾಗದೆ ಪ್ರೀತಿಯಿಂದಲೇ ಮಾರ್ಗದರ್ಶನ ನೀಡಿದ್ರು. ಮೂರನೆಯ ಅಧ್ಯಾಯ, ದುರಂತ ಮತ್ತು ಶರಣಾಗತಿ. 1884ರಲ್ಲಿ ಅವರ ಬದುಕಲ್ಲಿ ನಡೆದ ಕಠಿಣ ಪರೀಕ್ಷೆ ಇದು. 1884ರಲ್ಲಿ ಅವರ ತಂದೆ ಹಠಾತ್ತಾಗಿ ನಿಧನರಾದರು. ಚೆನ್ನಾಗಿದ್ದ ಕುಟುಂಬ ದಿವಾಳಿಯಾಯಿತು. ಸಾಲಗಾರರ ಕಾಟ, ಮನೆಯಿಂದ ಹೊರಹಾಕೋ ಬೆದರಿಕೆ. ಆರಾಮದಾಯಕ ಜೀವನ ನಡೆಸ್ತಿದ್ದ ಆ ಯುವಕ ಈಗ ಕಾಲೇಜಿನ ಅತ್ಯಂತ ಬಡ ವಿದ್ಯಾರ್ಥಿಯಾಗಿದ್ದ. ಕೆಲ್ಸಕ್ಕಾಗಿ ಅಲೆದಾಡಿ ಹತಾಶರಾಗಿ ಒಂದು ಹಂತದಲ್ಲಿ ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸೋಕೆ ಶುರು ಮಾಡಿದ್ರು. ಈ ಕಷ್ಟದ ಸಮಯದಲ್ಲಿ ರಾಮಕೃಷ್ಣರು, ಹೋಗಿ ಕಾಳಿಯ ಬಳಿ ಹಣ ಕೇಳು, ಕಷ್ಟ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲೇನಾಯ್ತು ಗೊತ್ತಾ? ದೇವಿಯ ಮುಂದೆ ನಿಂತಾಗ ನರೇಂದ್ರರಿಗೆ ತಮ್ಮ ಲೌಕಿಕ ಕಷ್ಟಗಳೇ ಮರ್ತೋದ್ವು. 3 ಬಾರಿ ಗುಡಿಯೊಳಗೆ ಹೋದ್ರೂ ಬಾಯಿಂದ ಬಂದಿದ್ದು ಒಂದೇ ಮಾತು: ತಾಯಿ, ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು ಅಂತ. ಇದು ಅವರ ಆಂತರಿಕ ಬದಲಾವಣೆಯ ಅತಿ ದೊಡ್ಡ ಘಟ್ಟ. ಮತ್ತು ಅಂದೇ ಅವರು ರಾಮಕೃಷ್ಣರನ್ನು ಸಂಪೂರ್ಣವಾಗಿ ತಮ್ಮ ಗುರುವನ್ನಾಗಿ ಒಪ್ಕೊಂಡ್ರು. ಅಧ್ಯಾಯ 4, ಅಲೆಮಾರಿ ಸನ್ಯಾಸಿ. ಮಾನವತೆಯಲ್ಲಿಯೇ ದೇವರನ್ನು ಕಾಣುವ ಮಹಾನ್ ಸೇವೆ. ಗುರುವಿನ ನಿಧನದ ನಂತರ 1886ರಲ್ಲಿ ನರೇಂದ್ರನಾಥರು ಔಪಚಾರಿಕವಾಗಿ ಸನ್ಯಾಸ ದೀಕ್ಷೆ ಪಡೆದ್ರು. ಕೈಲೊಂದು ಕಮಂಡಲು, ದಂಡ ಮತ್ತು ಕೇವಲ 2 ಪುಸ್ತಕ ಅಷ್ಟೇ. ಪರಿವ್ರಾಜಕರಾಗಿ ಅಂದ್ರೆ ಅಲೆಮಾರಿ ಸನ್ಯಾಸಿಯಾಗಿ ಭಾರತದಾದ್ಯಂತ ಅವರು ಎಷ್ಟೊಂದು ಸುದೀರ್ಘ ಪ್ರಯಾಣ ಬೆಳೆಸಿದ್ರು ಅನ್ನೋದನ್ನ ಈ ನಕ್ಷೆ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಅಲೆಮಾರಿ ಜೀವನದಲ್ಲಿ ಅವರು ಭಿಕ್ಷಾಟನೆ ಮಾಡ್ತಾ ಕಾಲ್ನಡಿಗೆಯಲ್ಲೇ ದೇಶ ಸುತ್ತಿದ್ರಲ್ಲ. ಆಗ ರಾಜ ಮಹಾರಾಜರಿಂದ ಹಿಡಿದು ಸಾಮಾನ್ಯ ಕೂಲಿ ಕಾರ್ಮಿಕರವರೆಗೂ ಎಲ್ಲರೊಂದಿಗೂ ಬೆರೆತರು. ನಮ್ಮ ಜನಸಾಮಾನ್ಯರ ಕಡು ಬಡತನ, ಕಷ್ಟ ಕಾರ್ಪಣ್ಯಗಳನ್ನು ಕಣ್ಣಾರ ಕಂಡ್ರು. ಆಗ್ಲೇ ಅವರಿಗೆ ಅನಿಸ್ತು, ಕೇವಲ ನನಗೆ ಮೋಕ್ಷ ಸಿಕ್ರೆ ಸಾಲ್ದು, ಇಡೀ ಮಾನವಕುಲವನ್ನು ಉದ್ಧರಿಸ್ಬೇಕು ಅಂತ. ಅವರ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಿದ್ದು ಇಲ್ಲೇ. ಈಗ 5ನೆಯ ಅಧ್ಯಾಯ, ನರೇಂದ್ರನಾಥರು ಸ್ವಾಮಿ ವಿವೇಕಾನಂದರಾಗಿ ಜಾಗತಿಕ ಐಕಾನ್ ಆದದ್ದು ಹೇಗೆ ಅಂತ ನೋಡೋಣ. ಜನಸಾಮಾನ್ಯರ ಮೇಲಿದ್ದ ಆ ಅದ್ಭುತ ಸಹಾನುಭೂತಿಯೇ ಅವರ ಮುಂದಿನ ಪಯಣಕ್ಕೆ ದಾರಿ ಮಾಡಿಕೊಡಿತು.
1893ರಲ್ಲಿ ಪಶ್ಚಿಮದ ಕಡೆಗೆ ಪ್ರಯಾಣ ಬೆಳೆಸುವ ಮುನ್ನ ಅವರು ಒಂದು ಹೊಸ ಹೆಸರನ್ನು ಅಳವಡಿಸಿಕೊಂಡರು. ಅದೇ ವಿವೇಕಾನಂದ. ಅಂದರೆ ಸರಿ ತಪ್ಪುಗಳನ್ನು ಅರಿಯುವ ವಿವೇಕದಿಂದ ಸಿಗುವ ಆನಂದ. ಈ ಹೆಸರು ಅವರ ಇಡೀ ಜೀವನದ ಪಯಣಕ್ಕೆ ಹೇಳಿ ಮಾಡಿಸಿದಂತಿತ್ತು. 1893ರಲ್ಲಿ ಶಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದರು. ಅಲ್ಲಿ ಅವರು ಮಾಡಿದ ಆ ಅದ್ಭುತ ಭಾಷಣ ಸಭಿಕರನ್ನ ಎಷ್ಟೊಂದು ಮಂತ್ರಮುಗ್ಧರನ್ನಾಗಿ ಮಾಡ್ತು ಅಂದ್ರೆ ಪತ್ರಿಕೆಗಳು ಅವರನ್ನ ದೈವಿಕ ಹಕ್ಕಿನ ವಾಗ್ಮಿ ಅಂತಲೇ ಕರೆದ್ವು. ಆ ಒಂದೇ ಭಾಷಣ ಅವರನ್ನ ಜಾಗತಿಕ ಮಟ್ಟದ ನಾಯಕರನ್ನಾಗಿ ಮಾಡಿತು. 1896ರಲ್ಲಿ ಲಂಡನ್ನಲ್ಲಿ ಧ್ಯಾನಮಗ್ನರಾಗಿರುವ ಅವರ ಈ ಚಿತ್ರ ನೋಡಿ. ಜಗತ್ತಿಗೆ ವೇದಾಂತದ ಪರಿಚಯ ಮಾಡಿಸಿ ಸಂಪೂರ್ಣ ಅರಿವು ಪಡೆದ ಈ ಮಹಾನ್ ಸಂತ ಆಮೇಲೆ ಭಾರತಕ್ಕೆ ಮರಳಿ 1897ರಲ್ಲಿ ರಾಮಕೃಷ್ಣ ಮಠ ಮತ್ತು ಮಿಷನ್ನನ್ನು ಸ್ಥಾಪಿಸಿದರು. ಅಪ್ಪಟ ಆಧ್ಯಾತ್ಮಿಕತೆಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಬೆಸೆದ ಶ್ರೇಷ್ಠ ಪರಂಪರೆಯದು. ಈ ರೋಚಕ ಪಯಣದ ಕೊನೆಗೆ ನಾವೀಗ ಬಂದಿದ್ದೇವೆ. ಮಾನವೀಯತೆಯ ಆರಾಧನೆ ಮತ್ತು ಸೇವೆಯೇ ಏಕೈಕ ಪ್ರಾರ್ಥನೆ. ಆರಾಧಕ, ಆರಾಧನೆ ಮತ್ತು ಆರಾಧ್ಯ ದೈವ ಎಲ್ಲವೂ ಒಂದೇ ಅನ್ನೋದು ಅವರ ಬೋಧನೆಗಳ ಅಂತಿಮ ಸಾರಾಂಶವಾಗಿತ್ತು. ಕೇವಲ ಗುಡಿಗೋಪುರಗಳಲ್ಲಿ ಅಲ್ಲ, ಬಡವರ ಸೇವೆಯಲ್ಲೇ ದೇವರನ್ನು ಕಾಣಬಹುದು ಅಂತ ಅವರು ಜಗತ್ತಿಗೆ ಸಾರಿದರು. ಹಾಗಾದ್ರೆ ಜೀವನದ ಅರ್ಥವನ್ನು ಹುಡುಕುತ್ತಿರುವ ಇಂದಿನ ನಮ್ಮ ಆಧುನಿಕ ಜಗತ್ತಿಗೆ ಸೇವೆಗೆ ಕರೆ ಕೊಡುವ ಅವರ ಈ ಮಾತುಗಳು ಎಷ್ಟೊಂದು ಪ್ರಸ್ತುತ ಅಲ್ವಾ? ನೀವೇ ಯೋಚಿಸಿ. ಈ ವಿಷಯ ನಿಮ್ಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೇನೆ.